ಇಂಜಿನಿಯರಿಂಗ್ ಬಿಟ್ಟು ಗೇಮಿಂಗ್ ಚಾನಲ್ ಓಪನ್ ಮಾಡ್ತಾ ಇದೀನಿ. ನಿಮಗೂ ಗೊತ್ತಾಯ್ತು ಎಲ್ಲಿಗೆ ಹೋಗ್ತಾ ಇರೋದು ಅಂದ್ರೆ PC ಸೆಟಪ್ ಮಾಡ್ಸೋಕೆ. ಇದೇ ನಾವು ಬಂದಿರೋ ಶಾಪ್ ಅಂಕಿತ್ ಇನ್ಫೋಟೆಕ್. ಜಲ್ದಿ ನಮ್ಮ ಐಟಮ್ಸ್ ನೆಲ್ಲ ತರಿಸ್ಬಿಡೋಣ. ಇಷ್ಟು ನಮ್ಮ PC ಗೆ ಬೇಕಾಗಿರೋ ಕಾಂಪೋನೆಂಟ್ ಇದೆಲ್ಲ ಇನ್ಸ್ಟಾಲ್ ಮಾಡ್ತಾ ಹೇಳ್ತೀನಿ. ಮತ್ತೆ ಇದು ನಮ್ಮ ಕ್ಯಾಬಿನೆಟ್. ಬನ್ನಿ ಬಿಲ್ಡ್ ಸ್ಟಾರ್ಟ್ ಮಾಡ್ಸೋಣ. ಇದು ನಮ್ಮ ಮದರ್ ಬೋರ್ಡ್ ಫ್ರಮ್ MSI. ದೆನ್ ಇದು ನಮ್ಮ ಪ್ರೊಸೆಸರ್. ನೋಡಿ ಎಷ್ಟು ಚಿಕ್ಕದಾಗಿದೆ, ಬಟ್ ಫುಲ್ PC ನ ಕಂಟ್ರೋಲ್ ಮಾಡೋ ಕೆಪಾಸಿಟಿ ಇದೆ. ದೆನ್ ದಿಸ್ ಇಸ್ ಅವರ್ SSD ಆಫ್ 1 TB. ಇದು ತುಂಬಾ ಚಿಕ್ಕದಾಗಿದೆ, ಬಟ್ ವರ್ಕ್ ಕೆಪಾಸಿಟಿ ನೆಕ್ಸ್ಟ್ ಲೆವೆಲ್. ದೆನ್ ನಮ್ RAM ನ ಇನ್ಸ್ಟಾಲ್ ಮಾಡಿದ್ರು, ಮತ್ತೆ ಮದರ್ ಬೋರ್ಡ್ ನ ಕ್ಯಾಬಿನೆಟ್ ಫಿಕ್ಸ್ ಮಾಡಿದ್ರು. ನೆಕ್ಸ್ಟ್ ಇದು ನಮ್ಮ SMPS ಅಂಡ್ ಇದು ನಮ್ಮ ಲಿಕ್ವಿಡ್ ಕೂಲಿಂಗ್. ನೋಡಿ ಇದರ ಮೇನ್ ಪಾರ್ಟ್ ನ ಪ್ರೊಸೆಸರ್ ಮೇಲೆ ಹಾಕಿ ಫಿಕ್ಸ್ ಮಾಡಿದ್ರು. ಇದು ತುಂಬಾ ಇಂಪಾರ್ಟೆಂಟ್ ರೋಲ್ ನ ಪ್ಲೇ ಮಾಡುತ್ತೆ ಕೂಲಿಂಗ್ ಅಲ್ಲಿ. ದೆನ್ ದಿಸ್ ಇಸ್ ಅವರ್ ಒರಿಜಿನಲ್ ಗ್ಯಾಂಗ್ಸ್ಟರ್ ಆಫ್ PC ಗ್ರಾಫಿಕ್ ಕಾರ್ಡ್, NVIDIA ಅವರ RTX 5070. ಇದು ಒಂದಕ್ಕೆ 85K ಆಗುತ್ತೆ. ಇದಕ್ಕೆ ಎಷ್ಟು ಡಿಮ್ಯಾಂಡ್ ಇದೆ ಅಂತ ಹೇಳಿದ್ರೆ, ಈ ಶಾಪ್ ಅವರು ಆರ್ಡರ್ ಮಾಡಿದ್ರೆ 3 months ಗೆ ಒಂದು ಪೀಸ್ ಸಿಗುತ್ತೆ ಅಷ್ಟೇ. ಎಲ್ಲ ಬಿಲ್ಡ್ ಆಯ್ತು, ಈಗ ಚೆಕ್ ಮಾಡ್ತಿದ್ದಾರೆ. ನಂಗಂತೂ ಇದರ ಬಿಲ್ಡ್ ತುಂಬಾನೇ ಇಷ್ಟ ಆಯ್ತು. ನಂಗೀಗ ಇಂಜಿನಿಯರಿಂಗ್ ಬಿಟ್ಟು ಗೇಮಿಂಗ್ ಚಾನಲ್ ತೆಗಿಯೋಣ ಅನ್ಸ್ತಿದೆ. ಬಟ್ ಏನ್ ಮಾಡೋದು, 4 years ಕಂಪ್ಲೀಟ್ ಮಾಡ್ಲೇಬೇಕು. ಬೈ ದ ವೇ ಈ PC ನನ್ಗಲ್ಲ, ನಮ್ಮ ಅಣ್ಣನ್ಗೆ, ಅವ್ನ ವರ್ಕ್ಗೋಸ್ಕರ. ಮತ್ತೆ ಡ್ರೈವರ್ಸ್ ಹಾಗೂ OS ನ ಇನ್ಸ್ಟಾಲ್ ಮಾಡಿಸ್ಕೊಂಡು PC ನ ಪ್ಯಾಕ್ ಮಾಡಿಸಿ ರೂಮ್ಗೆ ಬಂದು ಸೆಟ್ ಮಾಡಾಯ್ತು. ಹೇಗಿದೆ ಅಂತ ಕಮೆಂಟ್ ಮಾಡಿ.